ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಮಣ್ಣಿನ ಬೇರನ್ನು ಮರಿಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅದನ್ನು ಅಕ್ಷರಶಃ ಪಾಲನೆ ಮಾಡ್ಕೊಂಡ್ಬಂದಿರೋರು ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್ ಖ್ಯಾತಿಯ ಭಾರತದ ಸೂಪರ್ ಸ್ಟಾರ್ ಪ್ರಭುದೇವ್ ಅವರು. ಹೀಗಾಗಿ ಎಷ್ಟೇ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದರೂ ಕೂಡ ಪ್ರಭುದೇವರು ತಾನು ಹುಟ್ಟಿ ಬೆಳೆದ ಮಣ್ಣನ್ನು ಎಂದಿಗೂ ಮರ್ತಿಲ್ಲ. ಅದಕ್ಕೆ ಉದಾಹರಣೆ ಅಂತ ಅಂದರೆ ತಾನು ಹುಟ್ಟಿ ಬೆಳೆದ ಮಣ್ಣಲ್ಲಿದ್ದಂತಹ ಒಂದು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಾಗಾಗಿ ವಿಚಾರವಾಗಿ ಕುರಿತಾಗಿ ಮಾತಾಡೋದಕ್ಕೆ ಅವರ ಪ್ರಭುದೇವರ ತಾಯಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಮೊದಲನೇದಾಗಿ ಪ್ರಭುದೇವರಂದರೆ ಇಡೀ ದೇಶಕ್ಕೆ ಅಲ್ಲ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದವರಮ್ಮ. ಒಬ್ಬರು ತಾಯಿಯಾಗಿ ಅಮ್ಮ ಮಗನ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಹೆಮ್ಮೆ ಇದೆ ಅಮ್ಮ? ಹೆಮ್ಮೆ ಅಂದಾಗ ಈಗ ನಾವು ಹುಟ್ಟಿದ ಮಣ್ಣಲ್ಲಿ ನಾವು ಏನೇ ಮಾಡಿದ್ರೂ ತೃಪ್ತಿ ಇರಲ್ಲ ಅಲ್ವಾ. ಈ ದೇವಸ್ಥಾನ ಕಟ್ಟಿರೋದ್ರಿಂದ ನಮ್ಗೆ ತುಂಬ ಇಷ್ಟ ಆಗದೆ. ನಾನು ಮುಂಚೆನೇ ಲಿಂಗ ಪೂಜೆ ಮಾಡೋರು ಗೊತ್ತಾಯ್ತಲ್ಲ, ನಾವು ಲಿಂಗಾಯತರಾಗಿರೋದ್ರಿಂದ ಲಿಂಗ ಪೂಜೆ ಮಾಡ್ತೀವಿ. ಹಾಗೆ ಲಿಂಗಗಳು ಕಂಡ್ರೆ ನಂಗೆ ಭಾರಿ ಇಷ್ಟ. ನಾನು ಚಿಕ್ಕವಳಿಂದ ಬೇರೆ ದೇವಸ್ಥಾನದಲ್ಲೂ ನಾನು ಇದು ಮಾಡಿದ್ದೀನಿ. ಈ ದೇವಸ್ಥಾನ ನಾವು ಚಿಕ್ಕವಳಾದಾಗ ಇಲ್ಲಿ ಒಂದು ಸ್ವಲ್ಪ ಜಾಗ ತಗೊಂಡಿದ್ದೆವು ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗಲೇ. ಇದು ಪಾಳು ಹೊಡೆದಂಗೆ ಬಿದ್ದೋಗ್ಬಿಟ್ಟಿತ್ತು. ಅದನ್ನು ನಾನು ಸ್ವಲ್ಪ ಸುಮಾರು ಕಟ್ಸಿದೆ. ಅದು ನನ್ನ ಮಗ ನೋಡ್ಬಿಟ್ಟು ಇನ್ನೂ ಚೆನ್ನಾಗಿ ಕಟ್ಸ್ತೀನಿ ಬಿಡಮ್ಮ ಅಂತ ಕಟ್ಸಿದ್ದಾನೆ ಅಷ್ಟೇ. ಅಮ್ಮ, ಇದು ಆ್ಯಕ್ಚುಲಿ ಇದು ತಮ್ಮ ಆಸೆ ಅಂತೆ ಅಮ್ಮ. ಇದೊಂದು ಚೋಳರ ಕಾಲದ ದೇವಸ್ಥಾನ, ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತಮ್ಮ ಬಹುದಿನಗಳ ವರ್ಷಗಳ ಆಸೆ ಅಂತೆ ಅಮ್ಮ. ಆಸೆ ಅಂದರೆ ಯಾವಾಗಲೂ ನಾನು ದೇವಸ್ಥಾನ ನೋಡೋದಿಲ್ಲ, ಏನಾರು ನೋಡಿದ ತಕ್ಷಣ ಇದಕ್ಕೇನಾರು ಮಾಡಬೇಕಲ್ಲ ಅಂತ ನನಗೆ ತುಂಬ ಆಸೆ. ಅದರಿಂದ ಎಲ್ಲಿಯಾರು ಹೋದ್ರೆ ಒಂದು ನಾನಾಗಿ ಮಾಡಲ್ಲ, ದೇವರಾಗಿ ಮಾಡಿಸ್ಕೊತಾವನ ಅಷ್ಟೇ. ಅದೇ ನನಗೆ ಭಾರಿ ತೃಪ್ತಿಯಾಗಿರೋದು. ಈ ವಿಚಾರವಾಗಿ ಪ್ರಭುದೇವ ಸರ್ ಹತ್ರ ಮಾತಾಡಿದ್ದೀರಾ ಅಮ್ಮ? ಹಿಂಗೊಂದು ನನ್ನ ದೇವಸ್ಥಾನ ಇದೆ ಅಪ್ಪ ಹಿಂಗೆ ಅಥವಾ ಕರ್ಕೊಂಡು ಬಂದೆ, ಒಂದಿನ ತೋರಿಸ್ದೆ. ಹಂಗೆ ಸುಮ್ಮನೆ ಇವನು ನೀರು ಈ ಥರ ಇರೋದೆಲ್ಲ ಅವ್ನಿಗೆ ತುಂಬ ಇಷ್ಟ. ಸುಮ್ಮನೆ ಬರುವಾಗ ಇದೇನೇ ದೇವಸ್ಥಾನ ಅಂದಾಗ, ಇದು ಒಂದು ದೇವಸ್ಥಾನ, ಇದು ನಾನೇ ಇದು ಮಾಡಿರೋದು, ಇನ್ನೂ ಚೆನ್ನಾಗಿ ಕಟ್ಸ್ಬೋದಲ್ಲ, ನಾ ಕಟ್ಸ್ತೀನಿ ಬಿಡಮ್ಮ ಅಂತ ಕಟ್ಸ್ದೆ ಅಷ್ಟೇ. ದೇವಸ್ಥಾನದ ವಿಶೇಷತೆ ಏನು? ಇದು ಮೂಲ ದೇವರು ಅದು ಇಲ್ಲಿಂದನೇ ಅಥವಾ ಗ್ರಾಮಸ್ಥರೇ ಕಟ್ಟಿದ ದೇವಸ್ಥಾನ ಅಥವಾ ಇದು ಆ ಚೋಳರ ಆವಾಗಿನ ಕಾಲದಲ್ಲಿ ಒಂದು ಇತಿಹಾಸ ಇದೆ? ಚೋಳರ ಕಾಲದಿಂದ ಇರೋದು ದೇವಸ್ಥಾನನೇ ಅದೇ. ಅದು ಎಲ್ಲ ಒಡೆದೋಗಿ ಬಿದ್ದೋಗ್ಬಿಟ್ಟಿತ್ತು, ಒಂಚೂರು ಕರೆಕ್ಟಾಗಿ ಇರಲಿಲ್ಲ, ಮುಣ್ಪಾಲಾಗ್ಬಿಟ್ಟಿತ್ತು, ಎಲ್ಲ ತೂತು ಬಿದ್ದೋಗಿ ಗೋಡೆ ಎಲ್ಲ ಬಿದ್ದೋಗಿತ್ತು. ಅದನ್ನು ನೋಡ್ಬಿಟ್ಟು ನಾನು ಮಾಡಿಸ್ದೆ. ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮ ಇತ್ತು ಅಮ್ಮ ಜೀರ್ಣೋದ್ಧಾರ ಪ್ರಯುಕ್ತ? ಯಾವೆಲ್ಲ ಕಾರ್ಯಕ್ರಮಗಳಿತ್ತು? ಬೆಳಿಗ್ಗೆಯಿಂದ ಏನು ಹೋಮ ಹವನಗಳು ಯಾವ ರೀತಿ ಇತ್ತು? ಬೆಳಿಗ್ಗೆಯಿಂದ ಒಂದು ನೈಟು 6 ಗಂಟೆಯಿಂದ 11 ಗಂಟೆ ನಡೀತು. ಬೆಳಿಗ್ಗೆನೂ 6 ಗಂಟೆಯಿಂದ 12 ಗಂಟೆ ಹೋಮ ಎಲ್ಲ ನಡೀತು. ಅಮ್ಮ, ಇನ್ನು ಪ್ರಭುದೇವರ ಸಮಯ ಅಂತ ಅಂದರೆ ಭಾಳ 1 ನಿಮಿಷ ಕೂಡ ಅದು ಅತ್ಯಮೂಲ್ಯ. ಅದು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ಅಂಥದ್ರಲ್ಲಿ 2 ದಿನಗಳ ಕಾಲ ಇದೇ ಊರಲ್ಲಿ ಇದ್ದು ಎಲ್ಲ ಪೂಜಾ ಕಾರ್ಯಗಳಲ್ಲೂ ಭಾಗಿಯಾಗಿದ್ದಾರೆ ಅಂತ ಕೇಳ್ಪಟ್ವಿ ಅಮ್ಮ. ಅದ್ರ ಬಗ್ಗೆ ಹೇಳೋದಾದ್ರೆ ಅಮ್ಮ? ಅಮ್ಮ ಹೇಳಿದ್ರೆ ಕೇಳಲೇಬೇಕು ತಾನೆ. 10 ದಿನ ಇದ್ರು ಕೇಳಬೇಕು, 15 ದಿನ ಹೇಳಿದ್ರು ಕೇಳಬೇಕು. ಅವ್ರನ್ನ ನಾವು ಅವ್ರು ಯಾವ ಥರ ಮಾಡಿದ್ದೇವೋ ಆ ಥರ ಅವರು ಬೆಳ್ಕೊಂಡು ಹೋಗವ್ರ. ನಾನು ಈಗ 2 ದಿನ 3 ದಿನ ಅನ್ನೋದು 10 ದಿನ ಕೂಡ ನೀನು ಬಂದು ಮಾಡಬೇಕು ಅಂದ್ರೆ ಮಾಡ್ಕೊಂಡು ಹೋಯ್ತಲೇ ಹೋಯ್ತಾನ ಅಷ್ಟೇ. ಇದಿಷ್ಟು ಪ್ರಭುದೇವರ ತಾಯಿಯವರ ಮಾತಾಗಿರುವಂಥದ್ದು. ನಿಜಕ್ಕೂ ಒಬ್ಬರು ತಾಯಿ ಮಗ ಹೇಗಿರಬೇಕು ಅನ್ನೋದು ಇವರಿಬ್ಬರನ್ನ ಕಲಿಬೇಕು. ಸಾಕಷ್ಟು ಮಗನ ಬಗ್ಗೆ ಒಂದು ಹೆಮ್ಮೆ ಜೊತೆ ಒಂದು ಗರ್ವನೂ ಕೂಡ ಇದೆ. ಹಾಗಾಗಿ ಪ್ರಭುದೇವರು ಕೂಡ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಮಣ್ಣಿನ ಏನು ನೆಲದ ಮೂಲ ಬೇರನ್ನು ಮರಿದೇ ಇರೋದು ನಿಜಕ್ಕೂ ಇನ್ನು ಏನೋ ಪ್ರಭಾವಿಗಳು ಅಥವಾ ಕೆಲವೊಂದು ನಾವು ಏನಂತೀವಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ನಿಜಕ್ಕೂ ಅವರ ವ್ಯಕ್ತಿತ್ವ ಹಾಗೂ ನಡೆ ಮಾದರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.